ಅರೆ ವಾವ್! ಈ ಜಾದೂ ನೀರನ್ನು ಅಡುಗೆ ಮನೆಯಲ್ಲಿ ರಾತ್ರಿ ಇಟ್ಬಿಡಿ. ಇನ್ಮುಂದೆ ಮನೆಯಲ್ಲಿ ಹಲ್ಲಿಗಳ ಜಿರಳೆಗಳ ಕಾಟ ಅನ್ನೋದೇ ಇರೋದಿಲ್ಲ. ಎಲ್ಲವೂ ಕೂಡ ಮನೆಯನ್ನು ಬಿಟ್ಟೋಗುತ್ತೆ. ಜಿರಳೆಗಳಂತೂ ಸತ್ತೇ ಹೋಗುತ್ತೆ. ಈ ಸಮಸ್ಯೆ ಅನ್ನೋದು ನಿಮಗೆ ಬರೋದೇ ಇಲ್ಲ. ಯಾರು ಕೂಡ ಈ ಒಂದು ರಹಸ್ಯವನ್ನು ಇಲ್ಲಿವರೆಗೂ ಹೇಳೇ ಇಲ್ಲ. ನಮಸ್ಕಾರ ಎಲ್ರಿಗೂ, ಇವತ್ತಿನ ವಿಡಿಯೋಗೆ ಸ್ವಾಗತ. ನೋಡಿ, ಮಕ್ಕಳಿಗೆ ಸಾಮಾನ್ಯವಾಗಿ ಈ ರೀತಿ ಶಾರ್ಪ್ನರ್ ಕೊಟ್ಟಿರ್ತೀವಿ, ಪೆನ್ಸಿಲ್ ಕೊಟ್ಟಿರ್ತೀವಿ. ಶಾರ್ಪ್ ಮಾಡಬೇಕಾದ್ರೆ ಏನು ಮಾಡ್ತಾರೆ, ಮನೆಯೆಲ್ಲ ಈ ಥರ ಪೆನ್ಸಿಲನ್ನು ಜೂಬಿ ಹಾಕಿಬಿಡ್ತಾರೆ. ಈ ಥರ ಶಾರ್ಪ್ ಮಾಡಬೇಕಾದ್ರೆ ಮನೆಯಲ್ಲಿ ಪೆನ್ಸಿಲಿಂದ ಹೊಟ್ಟೆಲ್ಲ ಬರಬಾರ್ದು ಅಂದರೆ ನೋಡಿ, ಈ ಥರ ರಿಬ್ಬನ್ ಬರುತ್ತಲ್ಲ, ಹೇರ್ ಬಂಡನ್ನು ಹಾಕಿ ನಂತರ ಪೆನ್ಸಿಲನ್ನು ಶಾರ್ಪ್ ಮಾಡಿದರೂ ಕೂಡ ಯಾವುದೇ ಕಾರಣಕ್ಕೂ ಇದು ಒಂದು ಚೂರು ಕೂಡ ಕೆಳಗಡೆ ಬೀಳೋದಿಲ್ಲ. ಪೆನ್ಸಿಲನ್ನು ಶಾರ್ಪ್ ಮಾಡಿದ್ದೆಲ್ಲ ಆದಮೇಲೆ ರಿಬ್ಬನನ್ನು ತೆಗೆದು ನಂತರ ನಾವು ಇದನ್ನು ಡಸ್ಟ್ಬಿನ್ಗೆ ಹಾಕ್ಬೋದು, ಕಸಕ್ಕೆ ಅಂತೇಳಿ ಹಾಕ್ಬೋದು. ಈ ಟಿಪ್ ಮಕ್ಕಳಿಗೆ ಉಪಯೋಗ ಆಗುತ್ತೆ, ಖಂಡಿತ ಯೂಸ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ಟಿಪ್ ಯಾವುದು ಅಂತ ಅಂದರೆ, ಈಗ ರೂಮ್ನಲ್ಲೆಲ್ಲ ಮಿರರ್ ಇರಬಾರ್ದು ಅಂತ ಹೇಳ್ತಾರೆ. ನಾವು ಮಲ್ಕೊಳ್ಳೋವಂಥ ಬೆಡ್ಡೆಲ್ಲ ಕಾಣಿಸ್ಬಾರ್ದು ಅಂತ. ಬಟ್ ಕಾಣಿಸ್ತಿದೆ ಅಂತಂದರೆ ನೋಡಿ, ಈ ಬೀರುನಲ್ಲೇ ಮಿರರ್ ಬಂದುಬಿಟ್ಟಿರುತ್ತಲ್ವ. ಸೊ ಅದಕ್ಕೆ ಈ ಒಂದು ಟಿಪ್ಪನ್ನು ನೀವು ಟ್ರೈ ಮಾಡ್ಬೋದು. ಯಾವುದಾದ್ರು ಒಂದು ದುಪ್ಪಟ್ಟ ತೊಗೊಂಡು ಮ್ಯಾಗ್ನೆಟ್ ಬರುತ್ತಲ್ಲ, ಬೀರು ಹೇಗಿದ್ರು ಕಬ್ಬಿಣದಾಗಿರುತ್ತೆ, ಮ್ಯಾಗ್ನೆಟನ್ನು ಹಾಕಿ ನಂತರ ಒಂದು ದುಪ್ಪಟ್ಟನ ಹಾಕಿ ಈ ಥರ ಕ್ಲೋಸ್ ಮಾಡಬಹುದು. ನೋಡ್ರಿ, ಮತ್ತೆ ಮುಂದಿನ ಟಿಪ್ಪನ್ನು ನೋಡುವ ಬನ್ನಿ. ನಿಂಬೆ ಸಿಪ್ಪೆಗಳು ಇದೆ ಅಂತಂದರೆ ಯಾವುದೇ ಕಾರಣಕ್ಕೂ ನಿಂಬೆ ಸಿಪ್ಪೆನ ಬಿಸಾಕೋ ಬದಲಿಗೆ ಈ ರೀತಿನಲ್ಲೂ ಕೂಡ ಬಳಸ್ಕೊಳ್ಬಹುದು. ನಿಂಬೆ ಸಿಪ್ಪೆನ ಒಂದು ಪಾತ್ರೆಗೆ ಹಾಕಿ 1 ಲೋಟ ಆಗೋಷ್ಟು ನೀರನ್ನು ಹಾಕಿ ಸ್ಟವನ್ನು ಹಚ್ಚಿ ಒಂದು 5 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕಾಯಿಸ್ಕೋಬೇಕಾಗತ್ತೆ. ಇದು ಚೆನ್ನಾಗಿ ಕಾದ ನಂತರ ನಿಂಬೆ ಸಿಪ್ಪೆ ಸತ್ವ ಎಲ್ಲ ಈ ನೀರಿನಲ್ಲಿ ಬಂದಿರುತ್ತೆ. ಒಂದೊಂದೇ ಸಿಪ್ಪೆನ ತೊಗೊಂಡು ಚೆನ್ನಾಗಿ ಈ ಥರ ಸ್ಕ್ವೀಸ್ ಮಾಡ್ಕೋಬೇಕು, ಹಿಂಡ್ಕೋಬೇಕು. ನಿಂಬೆಹಣ್ಣಿನ ಸತ್ವ ಎಲ್ಲ ಈ ನೀರಿನಲ್ಲಿ ಬಂದಿರುತ್ತೆ. ಈಗ ಈ ನೀರಿನ ಜೊತೆಗೆ 1 ಸ್ಪೂನ್ ಆಗೋಷ್ಟು ಪುಡಿ ಉಪ್ಪು ಮತ್ತು ಅರ್ಧ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾನ ಹಾಕ್ಕೋಬೇಕಾಗತ್ತೆ. ಒಂದೊಳ್ಳೆ ಕ್ಲೀನಿಂಗ್ ಲಿಕ್ವಿಡ್ ಅನ್ನೋದು ಸಿದ್ಧ ಆಗಿದೆ ನೋಡಿ. ಇದನ್ನು ಒಂದು ಬಾಟಲ್ಗೆ ಹಾಕಿ ನಾವು ಸುಮಾರು ದಿನಗಳವರೆಗೂ ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಇನ್ನು ಸ್ವಲ್ಪ ಲಿಕ್ವಿಡನ್ನು ನೋಡಿ ಯಾವ ಥರ ಬಳಸ್ಕೋಬೋದು ಅಂತ ಈಗ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ಲಿಕ್ವಿಡ್ ಜೊತೆಗೆ ಪಾತ್ರೆ ತೊಳೆಯೋದಕ್ಕೆ ಅಂತೇಳಿ ಬಳಸ್ತೀವಿ ನೋಡಿ, ವಿಮ್, ನೀವು ಯಾವ ಕಂಪ್ನಿ ಲಿಕ್ವಿಡ್ ಬಳಸ್ತೀರಾ ಆ ಒಂದು ಡಿಶ್ ವಾಷಿಂಗ್ ಲಿಕ್ವಿಡನ್ನು ಹಾಕ್ಕೊಳ್ಳಿ. ಹಾಕೊಂಡ ನಂತರ ಈ ಒಂದು ಲಿಕ್ವಿಡ್ನಲ್ಲಿ ಸ್ಕ್ರಬ್ಬರನ್ನು ಅದ್ದಿ ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆನ ತೊಳೆಯೋದಕ್ಕೆ ಅಂಥೇಳಿ ಬಳಸ್ಬೋದು. ನೀವೀಗಾಗಲೇ ನೋಡಿದ್ರಿ ಈ ಒಂದು ಹಿತ್ತಾಳೆ ಚೊಂಬು ಅನ್ನೋದು ಯಾವ ರೀತಿ ಹಳೆಯದಾಗಿತ್ತು ಅಂತೇಳಿ. ಈ ಒಂದು ಲಿಕ್ವಿಡನ್ನು ಬಳಸಿ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ. ಒಂದು ಕಡೆ ಯಾವ ಥರ ಇದೆ ಮತ್ತು ಲಿಕ್ವಿಡನ್ನು ಬಳಸಿ ಈ ಸೈಡ್ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ನೀವೇ ಇಲ್ಲಿ ಗಮನಿಸ್ಬೋದು. ಎಷ್ಟು ಹಳೆಯದಾಗಿರೋಂಥ ಹಿತ್ತಾಳೆ ಅಥವಾ ತಾಮ್ರದ ಪಾತ್ರೆಗಳಾಗಿದ್ರೂ ಕೂಡ ಅಷ್ಟೇ ತಳ ಹೊಳೆಯುತ್ತೆ. ಈ ಒಂದು ಲಿಕ್ವಿಡನ್ನು ಬಳಸಿ ಕ್ಲೀನ್ ಮಾಡಿಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ. ಈ ಒಂದು ಟಿಪ್ ಶ್ರೀಮತಿಯರಿಗೆ ಖಂಡಿತ ಟ್ರೈ ಮಾಡಿ ನೋಡಿ. ಇನ್ಮುಂದೆ ಹಲ್ಲಿ ಅಥವಾ ಜಿರಳೆಗಳ ಕಾಟ ಅನ್ನೋದು ಬಂದಾಗ್ಬಿಡುತ್ತೆ. ಮನೆಯಲ್ಲಿ ಒಂದೇ ಒಂದು ಹಲ್ಲಿ ಜಿರಳೆ ಕೂಡ ಇರೋದಿಲ್ಲ. ಅದಕ್ಕೆ ಈ ಒಂದು ಸಿಂಪಲ್ ರೆಮಿಡಿಯನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡ್ರಿ, ಮತ್ತೆ ಮೊದಲನೇದಾಗಿ ಒಂದು ಬಟ್ಲನ್ನು ತೊಗೋಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ಕಾಫಿ ಪುಡಿ, ಇನ್ಸ್ಟಂಟ್ ಕಾಫಿ ಪುಡಿ ಬರುತ್ತೆ ನೋಡಿ, ಆ ಕಾಫಿ ಪುಡಿನ ಹಾಕೋಬೇಕಾಗತ್ತೆ. ಯಾವ ಕಂಪ್ನಿ ಕಾಫಿ ಪುಡಿ ಆದರೂ ನೀವು ಬಳಸಬಹುದು, ಆದರೆ ಇನ್ಸ್ಟಂಟ್ ಕಾಫಿ ಪುಡಿ ಆಗಿರಬೇಕಾಗುತ್ತೆ. ಅದರ ಜೊತೆಗೆ ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಅಚ್ಕಾರದ ಪುಡಿ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿರುವಂಥ ರೆಮಿಡಿ ಈ ಹಲ್ಲಿ ಮತ್ತು ಜಿರಳೆಗಳ ಕಾಟಕ್ಕೆ. ಅಚ್ಕಾರದ ಪುಡಿ ಮತ್ತು ಕಾಫಿ ಪುಡಿನ ಹಾಕೊಂಡ್ಮೇಲೆ ಇದ್ರ ಜೊತೆಗೆ 1 ಸ್ಪೂನ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಪೇಸ್ಟ್ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅಂದರೆ ಮಿಕ್ಸ್ ಮಾಡ್ತಾ ಈ ರೀತಿ ಗಟ್ಟಿಯಾಗಿ ಪೇಸ್ಟ್ ರೀತಿಯಲ್ಲಿ ಇದು ಸಿದ್ಧ ಆಗುತ್ತೆ ನೋಡಿ. ಇದು ಒಂದೊಳ್ಳೆ ಸ್ಟ್ರಾಂಗ್ ರೆಮಿಡಿ ಅಂತಲೇ ಹೇಳಬಹುದು. ಮನೆಯಲ್ಲಿ ಹಲ್ಲಿಗಳು ಅಥವಾ ಜಿರಳೆಗಳು ಹೆಚ್ಚಾಗಿ ಇದೆ ಅಂದರೆ ನೀವು ಯಾವುದ್ಯಾವುದೋ ಟಿಪ್ಪನ್ನು ಟ್ರೈ ಮಾಡಿದ್ದೀರಾ, ಈ ಒಂದು ಟಿಪ್ಪನ್ನು ಇದುವರೆಗೂ ಟ್ರೈ ಮಾಡಿಲ್ಲ ಅಂತಂದರೆ ಖಂಡಿತ ಟ್ರೈ ಮಾಡಿ ನೋಡಿ. ನಿಮ್ಮ ಮನೆಯನ್ನು ಬಿಟ್ಟು ಓಡುತ್ತೆ ಹಲ್ಲಿಗಳಾಗಲಿ ಜಿರಳೆಗಳಾಗಲಿ. ಯಾಕಂದರೆ ಕಾಫಿ ಪುಡಿಗೆ ಹಲ್ಲಿಗಳು ಅಥವಾ ಜಿರಳೆಗಳು ಅಟ್ರಾಕ್ಟ್ ಆದರೆ ಅದ್ರ ಜೊತೆಗೆ ನಾವು ಖಾರದ ಪುಡಿನ ಹಾಕಿರೋದ್ರಿಂದ ಇದರ ಖಾರಕ್ಕೆ ಅವುಗಳು ಮನೆಯನ್ನು ಬಿಟ್ಟು ಓಡಿಬಿಡುತ್ತೆ. ಅಷ್ಟು ಚೆನ್ನಾಗಿ ಇದು ಫಲಿತಾಂಶ ಅನ್ನೋದನ್ನು ಕೊಡುತ್ತೆ. ಖಂಡಿತ ಪಕ್ಕಾ ಲೈವ್ ರಿಸಲ್ಟನ್ನೇ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಜಿರಳೆಗಳೆಲ್ಲ ಯಾವ ರೀತಿ ಸಾಯುತ್ತೆ ಅಂತ ಕೂಡ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ನೀವೇ ನೋಡಬಹುದು.
ಮತ್ತು ಈಗ ಈ ಒಂದು ರೆಮಿಡಿಯನ್ನು ಯಾವ ಥರ ಬಳಸೋದು ಅಂತ ನೋಡುವ ಬನ್ನಿ. ಪೇಪರನ್ನು ತೊಗೋಬೇಕಾಗುತ್ತೆ. ನ್ಯೂಸ್ ಪೇಪರ್ ಆದರೂ ತೊಗೊಳ್ಳಿ ಅಥವಾ ಟಿಶ್ಯೂ ಪೇಪರ್ನಾದರೂ ತೊಗೊಳ್ಳಿ. ಈ ಥರ ಪೇಪರನ್ನು ತೊಗೊಂಡು ಚಿಕ್ಕ ಚಿಕ್ಕ ಭಾಗಗಳಾಗಿ ಇದನ್ನು ಕಟ್ ಮಾಡಿಕೊಂಡು ಪೇಪರ್ನ ಮೇಲ್ಭಾಗದಲ್ಲಿ ಸಿದ್ಧ ಮಾಡ್ಕೊಂಡಿರೋಂಥ ಈ ಒಂದು ಔಷಧಿಯನ್ನು ಹಾಕ್ಕೊಳ್ಬೇಕಾಗತ್ತೆ. ಸ್ವಲ್ಪನೇ ಔಷಧಿನ ತೊಗೊಂಡು ಈ ರೀತಿ ಪೇಪರು ನೀವು ಎಷ್ಟು ಬೇಕಾದ್ರೂ ಮಾಡ್ಕೊಳ್ಬೋದು. ನಿಮ್ಮ ಮನೆಗೆ ನಿಮಗೆ ಗೊತ್ತಾಗುತ್ತಲ್ವ, ಜಾಸ್ತಿ ಜಿರಳೆ ಇದೆ ಅಂದರೆ ನೀವು ಸುಮಾರು ಕಡೆ ಇದನ್ನು ಇಡಬೇಕಾಗುತ್ತೆ. ಅಂದರೆ ಜಾಸ್ತಿ ಹಲ್ಲಿಗಳೆಲ್ಲೆಲ್ಲಿ ಓಡಾಡುತ್ತೆ ಆ ಜಾಗದಲ್ಲೆಲ್ಲ ಇದನ್ನು ಇಡಬೇಕಾಗುತ್ತೆ. ಪೇಪರ್ ಮೇಲೆ ಈ ಒಂದು ಔಷಧಿಯನ್ನು ಹಾಕಿ ನಂತರ ಅಡುಗೆ ಮನೆಯಲ್ಲಿ ನೀವು ಕೆಲವೊಂದು ಎಣ್ಣೆ ಡಬ್ಬಿಗಳನ್ನ ಇಡೋವಂಥ ಜಾಗದಲ್ಲೆಲ್ಲ ಈ ಸ್ಟ್ಯಾಂಡ್ಗಳಿರುತ್ತೆ. ಸೊ ಅಲ್ಲಿ ಈ ಒಂದು ಗೊಂದಿಗಳಲ್ಲಿ ಈ ಪೇಪರನ್ನು ನೀವು ಇಟ್ಬಿಡಿ. ರಾತ್ರಿ ವೇಳೆ ಈ ಒಂದು ರೆಮಿಡಿಯನ್ನು ಮಾಡಿ. ನೀವು ಪೇಪರನ್ನು ಬೇಕಿದ್ರೆ ಅಲ್ಲೇ ಬಿಡ್ಬೋದು 1-2 ದಿನ. ಇದು ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಸಖತ್ತಾಗಿ ವರ್ಕ್ ಆಗುತ್ತೆ. ಜಿರಳೆಗಳು, ಹಲ್ಲಿಗಳು ಎಲ್ಲವೂ ಕೂಡ ಅಷ್ಟೇ ಮನೆಯನ್ನು ಬಿಟ್ಟು ಓಡೋಗುತ್ತೆ. ಮತ್ತು ಗ್ಯಾಸ್ ಸ್ಟವ್ ಇಡೋವಂಥ ಕೆಳಗಡೆ ಮತ್ತು ಕಬೋರ್ಡ್ಗಳಲ್ಲಿ ಇಲ್ಲೆಲ್ಲ ಅಲ್ಲಿ ಸೇರಿಕೊಂಡಿದೆ, ಓಡಾಡುತ್ತೆ, ನಾವು ದಿನಸಿನೆಲ್ಲ ಇಟ್ಟಿರ್ತೀವಿ ಅನ್ನೋ ಜಾಗದಲ್ಲೆಲ್ಲ ನೀವು ಈ ಒಂದು ರೆಮಿಡಿಯನ್ನು ಇಟ್ಟು ನೋಡಿ. ಸಖತ್ತಾಗಿ ರಿಸಲ್ಟ್ ಬರುತ್ತೆ ಕಬೋರ್ಡ್ನಲ್ಲಿ. ಮತ್ತು ಮುಖ್ಯವಾಗಿ ಸಿಂಕ್ನ ಕೆಳಭಾಗದಲ್ಲಿ ಇಲ್ಲೂ ಕೂಡ ಅಷ್ಟೇ, ನಾವಿಲ್ಲಿ ಏನೂ ಇಡಲ್ಲ ಅಂತಂದರೂ ಕೂಡ ಅಲ್ಲಿ ಜಿರಳೆ ಎಲ್ಲ ಕೂಡ ಓಡಾಡ್ತಾ ಇರುತ್ತೆ. ಇಲ್ಲಿಂದನೇ ಮನೆಗೆ ಬರೋವಂಥದ್ದು ಜಿರಳೆಗಳು ಹೆಚ್ಚಾಗಿ. ಈ ಜಾಗದಲ್ಲೂ ಕೂಡ ಈ ಒಂದು ಔಷಧಿಯನ್ನು ಇಡಬೇಕು. ಮತ್ತು ಕಿಟಕಿ ಕಡೆ ಎಲ್ಲ ಬರ್ತವೆ, ಓಡಾಡ್ತವೆ ಅಂತಂದರೆ ಅಲ್ಲೂ ಕೂಡ ಈ ಒಂದು ಔಷಧಿಯನ್ನು ಇಟ್ಬಿಡಿ. ಮತ್ತು ಇನ್ನೆಲ್ಲಿ ಅಂತಂದರೆ ಫರ್ನಿಚರು, ಈ ಬೀರು ಕಬೋರ್ಡ್ನೆಲ್ಲ ಇಟ್ಟಿರ್ತೀವಲ್ವ, ಅದ್ರ ಕೆಳಗಡೆ ಎಲ್ಲ ಅಲ್ಲಿ ಜಿರಳೆ ಓಡಾಡುತ್ತೆ ಅಂದರೆ ಅಲ್ಲೂ ಕೂಡ ಅಷ್ಟೇ ಈ ಒಂದು ಔಷಧಿಯನ್ನು ಈ ರೀತಿ ಪೇಪರ್ನಲ್ಲಿ ಹಾಕಿ ಇಟ್ಟು ನೋಡಿ. ಒಂದೇ ಒಂದು ಹಲ್ಲಿ ಜಿರಳೆ ಯಾವುದು ಕೂಡ ಬರಲ್ಲ ಆ ಜಾಗದಲ್ಲಿ, ಎಲ್ಲವೂ ಕೂಡ ಮನೆಯನ್ನು ಬಿಟ್ಟು ಓಡುತ್ತೆ. ಹಾಗೆ ನೋಡಿ, ಈ ಒಂದು ನೀರನ್ನು ನೀವು ಏನಾದರೂ ಅಡುಗೆ ಮನೆಯಲ್ಲಿ ಇಟ್ಬಿಟ್ರೆ ಜಿರಳೆಗಳೆಲ್ಲ ತಕ್ಷಣವೇ ಸಾಯುತ್ತೆ. ಒಂದೇ ರಾತ್ರಿಯಲ್ಲಿ ಆಗೋವಂಥ ಚಮತ್ಕಾರ ಇದು ಅಂತಲೇ ಹೇಳ್ಬೋದು. ಕೆಲವರಿಗೆ ತುಂಬಾ ಹಿಂಸೆ ಆಗ್ತಾ ಇರುತ್ತೆ ಜಿರಳೆಗಳ ಕಾಟದಿಂದ. ಅಂಥವರು ನೀವು ಈ ಔಷಧಿಯನ್ನು ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿ ಈ ಟಿಪ್ಸ್ ಅನ್ನೋದು ಕೆಲಸ ಮಾಡುತ್ತೆ. ಒಂದು ಬೌಲನ್ನು ತೊಗೋಬೇಕಾಗುತ್ತೆ, ಒಂದು ಬಟ್ಲನ್ನು, ಅದರ ಒಳಗಡೆ ನೀರನ್ನು ಹಾಕ್ಕೋಬೇಕು. ನಂತರ ಇನ್ಸ್ಟೆಂಟ್ ಕಾಫಿ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ಕಾಫಿ ಪುಡಿಗೆ ಜಿರಳೆಗಳು ತುಂಬಾ ಅಟ್ರಾಕ್ಟ್ ಆಗುತ್ತೆ. ಈಗ ಕಾಫಿ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಒಂದು ನೀರು ಸಿದ್ಧ ಆಗಿದೆ. ಈಗ ಮುಖ್ಯವಾಗಿ ಇದರ ತುದಿನಲ್ಲಿ ನೋಡಿ, ಈ ರೀತಿ ಸೈಡ್ನಲ್ಲೆಲ್ಲ ಏನು ಮಾಡಬೇಕಾಗುತ್ತೆ ಅಂದರೆ ಕೊಬ್ಬರಿ ಎಣ್ಣೆನ ಸವರಬೇಕಾಗುತ್ತೆ ಬಟ್ಲು ಸೈಡ್ನಲ್ಲಿ. ಈ ಹಲ್ಲಿಗಳಾಗಿರ್ಬೋದು ಅಥವಾ ಜಿರಳೆಗಳಾಗಿರ್ಬೋದು, ಎಣ್ಣೆ ಇದೆ ಅಂತಂದರೆ ಆ ಜಾಗದಲ್ಲೆಲ್ಲ ಸಿಕ್ಕಾಪಟ್ಟೆ ಅವು ಅಟ್ರಾಕ್ಟ್ ಆಗುತ್ತೆ. ಈ ಬಟ್ಲನ್ನು ನೀವು ಕಿಚನ್ನಲ್ಲಿ ರಾತ್ರಿ ಮಲಗೋದಕ್ಕಿಂತ ಮೊದಲು ಎಲ್ಲಿ ಜಿರಳೆಗಳು ಹೆಚ್ಚಾಗಿ ಓಡಾಡುತ್ತೆ ಆ ಜಾಗದಲ್ಲಿ ಇಟ್ಬಿಡಿ. ಜಿರಳೆಗಳು ಈ ಒಂದು ನೀರನ್ನು ಕುಡಿಯೋದಕ್ಕೆ ಅಂಥೇಳಿ ಬಟ್ಲಿನ ಹತ್ರ ಬರುತ್ತೆ ಮತ್ತು ನೀರಿನಲ್ಲಿ ಬೀಳುತ್ತೆ. ಅದಷ್ಟೇ ಅಲ್ಲ, ಜಿರಳೆಗಳು ಸತ್ತು ಕೂಡ ಹೋಗುತ್ತೆ. ಮನೆಗೆ ಜಾಸ್ತಿ ಜಿರಳೆಗಳು ಬರಬಾರ್ದು ಅಂತಂದರೆ ನೀವು ಮುಖ್ಯವಾಗಿ ಈ ಒಂದು ಟಿಪ್ಪನ್ನು ಫಾಲೋ ಮಾಡಬೇಕಾಗತ್ತೆ. ಅದೇನಪ್ಪ ಅಂತಂದರೆ ಕಿಚನ್ನಲ್ಲಿ ರಾತ್ರಿ ವೇಳೆ ಪಾತ್ರೆನ ತೊಳೆಯುವಂಥ ಅಭ್ಯಾಸನ ಮಾಡ್ಕೋಬೇಕು. ಕಿಚನ್ನಲ್ಲಿ ಮುಸುರೆ ಪಾತ್ರೆಗಳನ್ನೆಲ್ಲ ಹಾಗೆ ಬಿಡೋದ್ರಿಂದ ಜಿರಳೆಗಳೆಲ್ಲ ಹೆಚ್ಚಾಗಿ ಇಲ್ಲಿಂದನೇ ಮನೆಗೆ ಪ್ರವೇಶ ಮಾಡುತ್ತೆ. ಜಿರಳೆಗಳು ಇಲ್ಲಿಂದ ಮನೆಗೆ ಬರ್ತಾ ಇದೆ ಅಂತಂದರೆ ನೋಡಿ, ಈ ರೀತಿ ನೆಫ್ತಲಿನ್ ಬಾಲ್ಸ್, ಕೀಟನಾಶಕ ನುಸಿ ಉಂಡೆಗಳು ಪ್ರತಿ ಅಂಗಡಿನಲ್ಲೂ ಕೂಡ, ಅಂದರೆ ದಿನಸಿ ಅಂಗಡಿನಲ್ಲಿ, ಶಾಪಿಂಗ್ ಮಾಲ್ಗಳಲ್ಲಿ ಸಿಗುತ್ತೆ. ಈ ರೀತಿ ನೆಫ್ತಲಿನ್ ಬಾಲ್ಗಳನ್ನ ತೊಗೊಂಡು ನೋಡಿ, ಇದನ್ನು ಒಂದು ಪೇಪರನ್ನು ತೊಗೋಬೇಕಾಗತ್ತೆ. ಆ ಪೇಪರ್ನಲ್ಲಿ ಇದನ್ನು ಇಟ್ಟು ಈ ರೀತಿ ಪೌಚ್ ಥರ ಇದನ್ನು ಸುತ್ತಬೇಕಾಗುತ್ತೆ. ಈ ರೀತಿ ಸುತ್ತಬಿಟ್ಟು ಇದನ್ನು ನೋಡಿ ಸಿಂಕ್ನಲ್ಲಿ ಇಟ್ಬಿಡಿ ರಾತ್ರಿ ಮಲಗೋದಕ್ಕಿಂತ ಮೊದಲು. ಇದರಿಂದ ಇದರ ಗಾಢವಾದ ಒಂದು ಘಮ ಅನ್ನೋದಿರುತ್ತೆ, ಸ್ಟ್ರಾಂಗ್ ಸ್ಮೆಲ್ ಅಂತೇಳಿ. ಸೊ ಅದಕ್ಕೆ ಜಿರಳೆಗಳು ಇಲ್ಲಿಂದ ಮನೆಗೆ ಬರೋದು ಇನ್ನು ಮುಂದೆ ಬಂದಾಗ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಇದು ರಿಸಲ್ಟನ್ನು ಕೊಡುತ್ತೆ. ಮತ್ತು ಮರುದಿನ ಬೆಳಗ್ಗೆ ನೀವು ಇದನ್ನು ತೆಗೆದಿಟ್ಟು ಮತ್ತೆ ರಿಯೂಸ್ ಮಾಡ್ಕೊಳ್ಬಹುದು. ಅಷ್ಟು ಚೆನ್ನಾಗಿ ಈ ಟಿಪ್ ವರ್ಕ್ ಆಗುತ್ತೆ. ಇನ್ನು ಮುಂದೆ ನಿಮ್ಮ ಮನೆಗೆ ಜಿರಳೆಗಳು ಬರೋದೇ ಇಲ್ಲ ನೋಡ್ರಿ. ಅದ್ರ ಜೊತೆಗೆ ಕ್ಲೀನಾಗಿ ಇಟ್ಕೋಬೇಕು ಅಡುಗೆ ಮನೆನ. ರಾತ್ರಿ ವೇಳೆನೇ ಪಾತ್ರೆ ತೊಳೆಯುವಂಥ ಅಭ್ಯಾಸನ ಮಾಡ್ಕೊಳ್ಳಿ. ನೋಡಿ, ನಾನು ಈಗಾಗಲೇ ಆ ಜಾದು ನೀರನ್ನು ಹಿಂದಿನ ದಿನ ರಾತ್ರಿ ಇಟ್ಟಿದ್ದೆ ಅಲ್ವಾ, ಮರುದಿನ ಬೆಳಗ್ಗೆ ನೀವು ನೋಡ್ತಾ ಇರ್ಬೋದು ಜಿರಳೆಗಳೆಲ್ಲ ಬಂದು ಈ ನೀರಿನಲ್ಲಿ ಬಿದ್ದು
ಸಾಯ್ತಾ ಇದೆ. ಇಷ್ಟು ಚೆನ್ನಾಗಿ ರಿಸಲ್ಟ್ ಅನ್ನೋದು ಈ ಒಂದು ಜಾದು ನೀರು ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿನಲ್ಲಿ ಯಾರೆಲ್ಲ ಮನೆಯಲ್ಲಿ ಜಿರಳೆಗಳ ಕಾಟ ಇದೆ ಅಂತೇಳಿ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ, ಅವ್ರಿಗೆ ಖಂಡಿತ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಮರೀದೆ ಮತ್ತೊಮ್ಮೆ ವಿಡಿಯೋಗೆ ಒಂದು ಲೈಕನ್ನು ನೀಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಒಳ್ಳೊಳ್ಳೆ ಟಿಪ್ಸ್ ಶೇರ್ ಮಾಡೋದಕ್ಕೆ ಮತ್ತೆ ಬರ್ತೀನಿ. ಧನ್ಯವಾದಗಳು.